ಪ್ರೀತಿಯ ಸ್ನೇಹಿತರೆ, ಆ್ಯಶನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರೀತಿಯ ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಸ್ನೇಹಿತರೆ, ಕಡ್ಡಾಯ ಕನ್ನಡ ಪರೀಕ್ಷೆ ಯಾರೆಲ್ಲ ಬರೀಬೋದು, ಯಾರೆಲ್ಲ ಬರೀಬಾರ್ದಂಥ ಸವಿವರವಾಗಿ ಇದರಲ್ಲಿ ಮಾಹಿತಿ ನೀಡಲಾಗಿದೆ. ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯಿಂದ ನೇಮಕಾತಿ ಆಗಿದೆ. ಸ್ನೇಹಿತರೆ, ಆ ನೇಮಕಾತಿಯ ಕುರಿತಾಗಿ ಅಂದರೆ ಆ ರಿಲೇಟೆಡ್ ಆಗಿ ಕಡ್ಡಾಯ ಪರೀಕ್ಷೆ ಯಾರೆಲ್ಲ ಬರೀಬೇಕು, ಯಾರೆಲ್ಲ ಬರೀಬಾರ್ದಂಥ ಒಂದು ಮಾಹಿತಿ ಬಂದಿದೆ. ಸ್ನೇಹಿತರೆ, ನೋಡೋಣ ಬನ್ನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನು ಮಾಡಿದಾರಪ್ಪ ಅಂದರೆ ಸಿವಿಲ್ ಪೊಲೀಸ್ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ 20/5/2026 ಅಧಿಸೂಚನೆ ಹೊರಡಿಸಿದ್ದಾರೆ. ವಿವಿಧ ಇಲಾಖೆ, ನಿಗಮ ಮಂಡಳಿ, ಗ್ರೂಪ್ ಎ, ಗ್ರೂಪ್ ಬಿ ಹುದ್ದೆಗಳಿಗೆ ಮಾತ್ರ ದಿನಾಂಕ 5/6/2021 ಪತ್ರಿಕಾ ಪ್ರಕಟಣೆಯಂತೆ ಪೊಲೀಸ್ ಇಲಾಖೆಯ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಲ್ಲಿ ಸರ್ಕಾರದ ಅಧಿಸೂಚನಾ ಸಂಖ್ಯೆ 102 ಮತ್ತು 2017 ಪ್ರಕಾರ ಏನು ಮಾಡಿದಾರಪ್ಪ ಅಂದರೆ 18/3 ಅಭ್ಯರ್ಥಿ ಕರ್ನಾಟಕ ಪ್ರೌಢ ಶಿಕ್ಷಣ ಅಂದರೆ ಅಭ್ಯರ್ಥಿಗಳು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರ ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ, ನೋಡಿ ಸ್ನೇಹಿತರೆ, ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. SLC ಮಟ್ಟದಲ್ಲಿ ಅಥವಾ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಯನ್ನು ಪಾಸು ಮಾಡಿದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಪ್ರಾಧಿಕಾರ ಅಂದರೆ ಆಯೋಗ ಅಂದರೆ ಲೋಕಸಭಾ ಅಂದರೆ KPSC ಆಗಿರ್ಬೋದು, KE ಆಗಿರ್ಬೋದು, ಇನ್ನಿತರ ಪ್ರಾಧಿಕಾರ ಸಹ ನಡೆಸಿರುವ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಿಂದ ಏನಾಗಿದ್ದಾರಪ್ಪ ಅಂದರೆ ವಿನಾಯಿತಿ ನೀಡಲಾಗಿದೆ ಎಂದು ಹೊರತುಪಡಿಸಿದ ಉಳಿದ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ನಡೆಸಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ನಡೆಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಕನ್ನಡ ಭಾಷೆ ಪರೀಕ್ಷೆಯ ವೇಳಾಪಟ್ಟಿ ಸಹ ಬಿಡುಗಡೆಯಾಗಿದೆ. ದಿನಾಂಕ ಕೊಟ್ಟಿದ್ದಾರೆ ಸ್ನೇಹಿತರೆ, ವಿಷಯ ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ, ಗರಿಷ್ಠ ಅಂಕಗಳು ಕೊಟ್ಟಿದ್ದಾರೆ ಮತ್ತು ಒಟ್ಟು ಅಂಕಗಳು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಭಾನುವಾರ ಅಂದರೆ 19/7/2026 ಭಾನುವಾರದಂದು ಯಾವ ವಿಷಯ ಅಂದರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಯಾರೆಲ್ಲ ಪೊಲೀಸ್ ಅಭ್ಯರ್ಥಿಗಳಿದ್ದೀರಿ, ಈ SLC ಮಟ್ಟ ಮತ್ತು ಪ್ರಥಮ ಅಥವಾ ದ್ವಿತೀಯ ಅಭ್ಯಾಸ ಮಾಡದ ಅಭ್ಯರ್ಥಿಗಳು ಏನು ಮಾಡಪ್ಪ ಅಂದರೆ ಕಡ್ಡಾಯ ಕನ್ನಡ ಭಾಷೆ ಬರೀಬೇಕಾಗ್ತದೆ. ಮತ್ತು ಯಾವುದೇ ಪ್ರಾಧಿಕಾರದಿಂದ ಕಡ್ಡಾಯ ಕನ್ನಡ ಪಾಸಾಗದೇ ಇರುವ ಅಭ್ಯರ್ಥಿಗಳು ಸಹ ಬರೀಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಅಂದರೆ ಕಡ್ಡಾಯ ಕನ್ನಡ ಈ ಪ್ರಾಧಿಕಾರದಿಂದ ಅಥವಾ SLC ಮಟ್ಟದಲ್ಲಿ ಯಾರೆಲ್ಲ ಓದಿದ್ರಿ ಅವರು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋ ಅವಶ್ಯಕತೆ ಇರುವುದಿಲ್ಲ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಸಮಯ ಕೊಟ್ಟಿದ್ದ ಸ್ನೇಹಿತರೆ, ಬೆಳಗ್ಗೆ 10:00 12:30 ಈ ಕಡ್ಡಾಯ ಕನ್ನಡ ಭಾಷೆಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇರ್ತದೆ ಸ್ನೇಹಿತರೆ. ಇಲ್ಲಿ ಗರಿಷ್ಠ ಅಂಕಗಳು 150 ಕೊಟ್ಟಿದ್ದಾರೆ, ಒಟ್ಟು ಅಂಕಗಳು 100 ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ 50 ಅಂಕಗಳಿಗಿಂತ ಹೆಚ್ಚು ಅಂಕಗಳು ನೀವು ತಗೊಳ್ಳೇಬೇಕು, ಆವಾಗ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಪಾಸ್ ಆಗಿರ್ತೀರಿ ಅಂತ ಹೇಳ್ತೀನಿ. ಇದರಿಂದ ಹಲವಾರು ವಿದ್ಯಾರ್ಥಿಗಳು ವಿನಾಯಿತಿಯನ್ನು ಪಡೆದಿರ್ತಾರೆ. ಕೇವಲ ಒಂದು 10% ಮಾತ್ರ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯುವ ಒಂದು ಸಂಭವ ಇರ್ತದೆ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಕನ್ನಡ ಮಾಧ್ಯಮದಲ್ಲಿ ಮತ್ತು ದ್ವಿತೀಯ ಭಾಷೆ ಪ್ರಥಮ ಭಾಷೆಯಾಗಿ ಅಭ್ಯಾಸವನ್ನು ಮಾಡಿರ್ತಾರ ಅಂತ ಒಂದು 99% ಇರ್ತದೆ ಸ್ನೇಹಿತರೆ. ಇದರಲ್ಲಿ 1% ಮಾತ್ರ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿರೋದಿಲ್ಲ. ಅದಕ್ಕಾಗಿ ಯಾರೆಲ್ಲ ಅರ್ಹತೆಯನ್ನು ಅಥವಾ ಯಾರೆಲ್ಲ ಒಂದು ವಿನಾಯಿತಿಯನ್ನು ಪಡೆದಿರ್ತೀರಿ, ನೀವು ಅಭ್ಯಾಸದ ಕಡೆ ಗಮನ ಕೊಡಿ ಸ್ನೇಹಿತರೆ, ಕಡ್ಡಾಯ ಕನ್ನಡ ಭಾಷೆ ಕಡೆ ಗಮನ ಕೊಡಬೇಡಿ. ಯಾಕಂದರೆ ಸಮಯದ ಅಭಾವ ಕಡಿಮೆ ಇದೆ ಅಂತ ಹೇಳ್ತೀನಿ. ಅದಕ್ಕಾಗಿ ಮುಂದಿನ ಒಂದು ಮಾಹಿತಿ ತಂದರೆ ನಿಮಗೆ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ನು ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ. ಯಾಕಂದರೆ ಈ ಎಲ್ಲರಿಗೂ ಮುಟ್ಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಕೆಲವರು ಗೊಂದಲದಲ್ಲಿ ಇದ್ದಾರೆ. ಅದಕ್ಕಾಗಿ ನಿಮಗೆ ಒಂದು ಮಾಹಿತಿ ತಂದರೆ ನಾನು ಸಂಪೂರ್ಣವಾದ ಒಂದು ಮಾಹಿತಿ ಕೊಟ್ಟಿದ್ದೀನಿ. ಓಕೆ ಸ್ನೇಹಿತರೆ, ಮತ್ತೆ ನಿಮ್ಮೆಲ್ಲರಿಗೂ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.